ಬೆಂಗಳೂರಿನ ನಡು ರಸ್ತೆಯಲ್ಲೇ ಕಾರ್ ಒಂದು ಹೊತ್ತಿ ಉರಿದಿದೆ. ಕೋರಮಂಗಲದ ವಾಟರ್ ಟ್ಯಾಂಕ್ ಜಂಕ್ಷನ್ನಲ್ಲಿ ಘಟನೆಯಾಗಿರುವುದು. ನಿನ್ನೆ ರಾತ್ರಿ 11:30 ಸುಮಾರಿಗೆ ಪ್ರಕರಣ ನಡೆದಿರೋದು ಗೊತ್ತಾಗ್ತಿದೆ. ಬೆಂಗಳೂರಿನಲ್ಲಿ ನಡು ರಸ್ತೆಯಲ್ಲೇ ಕಾರು ಹೊತ್ತಿ ಉರಿದಿದೆ. ಕೋರಮಂಗಲದ ವಾಟರ್ ಟ್ಯಾಂಕ್ ಜಂಕ್ಷನ್ ಹತ್ರ ಆಗಿರುವ ಘಟನೆ ಇದು. ನಿನ್ನೆ ರಾತ್ರಿ 11:30 ಸುಮಾರಿಗಾದಂತಹ ಪ್ರಕರಣ. ಚಲಿಸ್ತಾ ಇದ್ದ ಕಾರಿನ ಎಂಜಿನ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ನೋಡ್ತಾ ಇದ್ದ ಹಾಗೆ ಸುಟ್ಟು ಕರಕಲಾಗಿದೆ ಕಾರು. ಅದೃಷ್ಟವಶಾತ್ ಕಾರಿನಲ್ಲಿದ್ದ ಪ್ರಯಾಣಿಕರು ಬಚಾವಾಗಿದ್ದಾರೆ. ಘಟನೆಯ ಹಿನ್ನೆಲೆ ರಾತ್ರಿ ಅಗರ ಹಾಗೆ ಸರ್ಜಾಪುರ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ, ಬಿಎಂಟಿಸಿ ಬಸ್ನಿಂದ ಹಿಡಿದು ಆಗಾಗ ರಸ್ತೆಯ ಮಧ್ಯದಲ್ಲೇ ವೆಹಿಕಲ್ಗಳು ಸುಟ್ಟು ಅಥವಾ ಸುಡೋದಕ್ಕಿಂತ ಬೆಂಕಿ ಕಾಣಿಸ್ಕೊಳ್ಳೋದನ್ನು ಗಮನಿಸ್ತಾ ಇದ್ದೀವಿ. ಇದೇನು ಬೇಸಿಗೆಯೂ ಅಲ್ಲ, ಹೀಟ್ ಜಾಸ್ತಿ ಆಗಿದೆ ಎಂಜಿನ್ನಲ್ಲಿ ಅಂತ ಹೇಳೋದಕ್ಕೆ. ಹಾಗೆ ನೋಡೋದಾದ್ರೆ ವಾತಾವರಣವೂ ಕೂಲ್ ಆಗಿದೆ. ಬಟ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ವೆಹಿಕಲ್ ರಾತ್ರಿ ಹೊತ್ತಿನಲ್ಲಿ 11:30 ಆಸುಪಾಸಿನಲ್ಲಿ ಹೊತ್ತುರಿದಿರೋದು. ಅದಾದ ನಂತರದಲ್ಲಿ ರಸ್ತೆಯ ಉದ್ದಗಲಕ್ಕೂ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಯಾವ ಕಾರಣಕ್ಕೆ ಏನು ಎತ್ತ, ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಇದೇ ರೀತಿ ಕಾರ್ ಸ್ಫೋಟಗೊಂಡಿತ್ತು. ಅದಾದ ನಂತರದಲ್ಲಿ ಗೊತ್ತಾಯಿತು ಎಂಕ್ವೈರಿಯಲ್ಲಿ ಬಾಂಬ್ ಬಿಟ್ಟಿದ್ರು ಅಂತ. ಹಾಗಾಗಿ ಏನು ಎತ್ತ ಹೇಳೋದಕ್ಕೆ ಬರೋದಿಲ್ಲ. ಸದ್ಯ ಮೇಂಟೆನೆನ್ಸಾ ಅಥವಾ ವೆಹಿಕಲ್ನಲ್ಲಿ ಏನಾದರೂ ಸಮಸ್ಯೆ ಇತ್ತಾ, ಯಾರಾದರೂ ಕಿಡಿಗೇಡಿಗಳು ಮಾಡಿದ ಕೃತ್ಯವಾ, ಎಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ ಹೊರಬರಬೇಕು.